ನೀವೆಲ್ಲ ಸೇರಿರುವುದು ವ್ಯಕ್ತಿ ಸಲುವಾಗಿ ಅಲ್ಲ, ಸನಾತನ ಧರ್ಮದ ಸಲುವಾಗಿ. ಇನ್ಮುಂದೆ ಜಾತಿ ನೋಡಿ ಓಟು ಹಾಕಬೇಡಿ. ಸಿದ್ದರಾಮಯ್ಯ ಸರ್ಕಾರ ಔರಂಗಜೇಬನ ಸರ್ಕಾರವೆಂದು ಶಾಸಕ ಬಸವನಗೌಡ ಯತ್ನಾಳ್ ಆರೋಪಿಸಿದ್ದಾರೆ. ಮದ್ದೂರು ಪಟ್ಟಣಕ್ಕೆ ಗುರುವಾರ ಸಂಜೆ ಭೇಟಿ ನೀಡಿ ಕಲ್ಲೆಟ್ಟು ಪ್ರಕರಣದಲ್ಲಿ ಗಾಯಗೊಂಡು ಚಿಕಿತ್ಸೆ ಒಳಪಟ್ಟ ಯುವಕರನ್ನು ಭೇಟಿಯಾದರು. ಬೆಂಗಳೂರಿನಿಂದ ಆಗಮಿಸಿದ ಯತ್ನಾಳ್ ಅವರನ್ನು ಸೋಮನಹಳ್ಳಿ ಬಳಿ ಸ್ವಾಗತಿಸಿದ ಹಿಂದೂ ಕಾರ್ಯಕರ್ತರು ಬಳಿಕ ನೂರಾರು ದ್ವಿಚಕ್ರ ವಾಹನಗಳೊಡನೆ ಬೈಕ್ ರ್ಯಾಲಿ ಮೂಲಕ ಪಟ್ಟಣಕ್ಕೆ ಕರೆತಂದರು. ವಿಧಾನಸಭೆಯಲ್ಲಿ ಮಾತನಾಡುವುದೇ ಬೇರೆ, ಆಮೇಲೆ ಸಿದ್ದರಾಮಯ್ಯ ಡಿಕೆಶಿ ನಡೆದುಕೊಳ್ಳುವುದೇ ಬೇರೆ. ಹೊಂದಾಣಿಕೆ ರಾಜಕಾರಣ ಮಾಡಿ ಎಲ್ಲರಿಗೂ ಮೋಸ ಮಾಡ್ತಿದ್ದಾರೆ. ಮುಸ್ಲಿಂ ಸರ್ಕಾರ ನಡೆಸಿದ್ರೆ 3 ತಿಂಗಳಲ್ಲಿ ಕಿತ್ತೊಗೆದು ಹಿಂದೂ ಸರ್ಕಾರ ಬರುತ್ತದೆ. ಮಸೀದಿ ಮುಂದೆ ಗಣೇಶ ಮೆರವಣಿಗೆ ಹೋಗಲು ಬಿಡಲ್ಲ ಅಂತಾರೆ. ಇವರು ಕಟ್ಟಿದ ಮಸೀದಿ ಅಕ್ರಮ ಎಂದರು. ಇನ್ಮುಂದೆ ಕರ್ನಾಟಕದಲ್ಲಿ ಇದು ನಡೆಯಲ್ಲ. ನೀವು ನಮಗೆ ಆಶೀರ್ವಾದ ಮಾಡಿದ್ರೆ ರಾಜ್ಯಾದ್ಯಂತ ಅಕ್ರಮ ಮಸೀದಿಯನ್ನ ನಿಲ್ಲಿಸುತ್ತೇವೆ. ಕರ್ನಾಟಕಕ್ಕೆ ಒಬ್ಬ ಬುಲ್ಡೋಸರ್ ಬಾಬಾ ಬೇಕು ಬೇಡವೋ? ನನ್ನ ಮಕ್ಕಳು ಕಲ್ಲು ಹೊಡೆದರು, ಆದರೆ ನಮ್ಮ 500 ಹಿಂದೂಗಳ ಮೇಲೆ ಎಫ್ಐಆರ್. ನಾವು ಪೊಲೀಸರ ವಿರೋಧಿಗಳಲ್ಲ. ನಮ್ಮ ಸರ್ಕಾರ ಬಂದರೆ ಅನಧಿಕೃತ ಮಸೀದಿ ನಿಲ್ಲಿಸುತ್ತೇವೆ. ನಮ್ಮ ದೇಶದಲ್ಲಿ ಇರಬೇಕಾದರೆ ನಮ್ಮೊಂದಿಗೆ ಚೆನ್ನಾಗಿರಿ. ಆ ಗಾಂಧಿ ನಿಮಗೆ ಪಾಕಿಸ್ತಾನ ಮಾಡಿಕೊಟ್ಟರಲ್ಲ, ಅಲ್ಲಿಗೆ ಹೋಗಿ. ಈದ್ ಮಿಲಾದ್ ನಡೆದಾಗ ಯಾರು ಕಲ್ಲು ಹೊಡೆದಿಲ್ಲ. ನಮ್ಮ ಆಚರಣೆ ಮೇಲೆ ಯಾಕೆ ಕಲ್ಲು ಹೊಡೆಯುತ್ತೀರಿ ಎಂದರು. ಮುಸ್ಲಿಂ ಆಗಿ ಹುಟ್ಟುತ್ತೀನಿ ಅಂತಾರೆ, ಈಗಲೇ ಆಗಿಬಿಟ್ರೋ ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟುತ್ತೀನಿ ಎಂದು ಸಿದ್ದರಾಮಯ್ಯ ಹೇಳ್ತಾರೆ. ಹಾಲು ಮತದಲ್ಲಿ ಹುಟ್ಟಿ ಈ ಮಾತ ಹೇಳ್ತಾರೆ. ಕುಂಕುಮ ಪೇಟ ಬೇಡ ಎಂದವರು ಸಾಬರ ಟೋಪಿ ಹಾಕಿಕೊಳ್ತಾರೆ. ಸಿದ್ದರಾಮಯ್ಯ ಯಾಕೆ ಹಿಂದೂಗಳ ಕುಂಕುಮ ಪೇಟ ಮೇಲೆ ದ್ವೇಷ? ಡಿಜೆ ಬೇಡ ಅಂತಾರೆ, ದಿನಕ್ಕೆ 5 ಬಾರಿ ಮೈಕ್ ಹಾಕ್ತಾರೆ. ಸಿದ್ದರಾಮಯ್ಯ ಡಿಕೆಶಿ ಗೃಹ ಮಂತ್ರಿ ತಾಕತ್ತಿದ್ರೆ ಮಸೀದಿ ಮೈಕ್ ನಿಲ್ಲಿಸಿ. ಮುಸ್ಲಿಂ ಏಜೆಂಟ್ಗಳಾಗಿ ಕೆಲಸ ಮಾಡಬೇಡಿ ಎಂದು ಆಗ್ರಹಿಸಿದರು. ನಿರೀಕ್ಷೆಗೂ ಮೀರಿದ ಜನ ಸೇರಿದ ಹಿನ್ನೆಲೆಯಲ್ಲಿ ಪೊಲೀಸರು ಸೂಕ್ತ ಬಂದೋಬಸ್ತ್ ಕೈಗೊಂಡರು. ಉಮೇಶ್ ಜಿಕೆ ಟಿವಿ 46 ನ್ಯೂಸ್ ಕನ್ನಡ, ಅರಸೀಕೆರೆ. You are watching TV 46 News Kannada.